ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ನಾನು ಇವತ್ತು ವಿಶೇಷವಾಗಿ ಎಲ್ಲ ಮಾಧ್ಯಮಗಳಲ್ಲಿ ಇವತ್ತು ವಿಶೇಷವಾಗಿ ಅದರಲ್ಲೂ ಗೋಧಿ ಮೀಡಿಯಾದಲ್ಲೇ ಗೋಧಿ ಅಂತಿರೋ ನೋಡೋದನ್ನು ಆ ಮೀಡಿಯಾದಲ್ಲೇ ಮಹಾಭಾರತ ಅಂತ ಮತ್ತೇನು ಅಂತ ಒಂದು ಹೆಸರು ಇಟ್ಕೊಂಡು ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದಾರೆ. ಈ ಹೋರಾಟಗಾರರು ಡೋಂಗಿ ಹೋರಾಟಗಾರರು ಅನ್ನುವಂಥ ವಾದ ಈಗೇನೋ ಒಂದು ಸ್ವಲ್ಪ ಹೈಕೋರ್ಟ್ ಅವ್ರ ಮೇಲೆ ರೆಸ್ಟ್ರಿಕ್ಷನ್ ತಂದು ಕೂಡ ಅದರಿಂದ ಓಡಿ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾತು 4 ಜನರ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ತಿಮ್ರೋಡಿ ಮತ್ತು ಮಟ್ಟನವ್ರ ಮೇಲೆ, ಒಂದು ಅದೇ ಕಾಲಕ್ಕೆ ಜಯಂತ್ ಟಿ ಅವ್ರ ಮೇಲೆ ಹೌದು, ಮತ್ತು ವಿಠ್ಠಲ ಗೌಡರ ಮೇಲೆ ಜೋರ್ದಾರವಾದಂಥ ಅಟ್ಯಾಕ್ಗಳು ನಡೆದಿದ್ದಾವೆ. ಇವರೇ ಅಪರಾಧಿಗಳು, ಉಳಿದವರಲ್ಲ ಅನ್ನುವಂಥ ಮಟ್ಟದಲ್ಲಿ ನಮ್ಮ ಗೋಧಿ ಮೀಡಿಯಾ ಚರ್ಚೆ ಮಾಡ್ತಾ ಇದ್ದಾವೆ. ಅದನ್ನೊಂದು ಬದಿಗಿಡೋಣ. ಈಗ ಯಾರು ಉಳಿ ಹೋದ್ರು, ಯಾರಾದರೂ ಉಳಿದ್ರು, ಏನೋ ಎಂದೋ ಅನ್ನೋದನ್ನು ನಂತರದಲ್ಲಿ ನೋಡಿದರೆ ಆಯ್ತು. ಮತ್ತದ ದಿನಗಳು ಸಾಕಷ್ಟು ಇದ್ದಾವೆ. ಇನ್ನೂ 13 ತಾರೀಕು ತನಕ ಡೇಟ್ ಅದ ಅವ್ರದ್ದು. ಅಷ್ಟರೊಳಗೆ ಅವ್ರು ಓಡಿ ಹೋಗ್ತಾರೋ, ನಿಲ್ತಾರೋ, ಮತ್ತೇನೋ ಮಾಡ್ತಾರೋ ಅನ್ನೋದು ಸ್ಪಷ್ಟ ಆಗ್ತದೆ. ಈಗ ಮುಖ್ಯವಾಗಿ ಬರುವಂಥ ಪ್ರಶ್ನೆ ಏನಂದ್ರೆ, ಇಲ್ಲಿ ನಡೆದಂಥ ಈ ಎಲ್ಲ ಘಟನೆಗಳ ಬಗ್ಗೆ ಸಾಕಷ್ಟು ನಾವು ನಿರಂತರವಾಗಿ ಚರ್ಚೆ ಮಾಡ್ತಾನೆ ಬರ್ತಿದ್ದೀವಿ, ದಿನನಿತ್ಯ ಮಾಡ್ತಾ ಬಂದಿದ್ದೀವಿ. ಇದ್ರೆ ಏನಪ್ಪ ಅಂತಂದ್ರೆ ಇಲ್ಲಿ ಒಂದೇ ಅನ್ಯಾಯ ಆಗಿಲ್ಲ. ಕೇವಲ ಸೌಜನ್ಯಗಳ ಮೇಲೆ ಮಾತ್ರ ಇದು ಹತ್ಯೆ, ಅತ್ಯಾಚಾರ, ಏನೋ ಅದೇ ಕೊಲೆ ಅವ್ರೊಬ್ಬರ ಮೇಲೆ ಆಗಿಲ್ಲ. ಯಾಕೆಂದ್ರೆ ಅವ್ರೊಬ್ಬರದ್ದು ಚರ್ಚೆ ಇರಲಿಲ್ಲ. ಅನೇಕ ಹೆಣ್ಮಕ್ಳದಾಗ್ಯದ ಇಲ್ಲ. ಅದೇ ಕಾಲಕ್ಕೆ ನಿಮಗೆ ಗೊತ್ತಿದೆ, ಈಗ ಸಾಕಷ್ಟು ಸಲ ಕೇಳಿದಿರಿ, ಮತ್ತು ಹೇಳಬೇಕಾಗಿದೆ ಇವತ್ತು. ಯಾಕಂದ್ರೆ ಮರಿಬಾರ್ದು ಅಂತೇಳಿ ನಮ್ಮ ಜನರ ಸ್ವಭಾವ ಏನಪ್ಪ ಅಂದ್ರೆ ಆಗ ಸ್ವಲ್ಪ ಏನೋ ಅದು ಕೂಡ ಅದು ಅನ್ನೋದು ನೋವು ಅನುಭವಿಸೋದು, ನಂತರ ಮರದಿವ್ಸ ಒಂದು 2 ದಿವಸ ಮರೆತು ಬಿಡೋದು ಆಗಬಾರ್ದಾಗ್ಯದ. ಅದಕ್ಕಾಗಿ ಈ ಮಹಿಳೆಯರ ಮೇಲೆ ಆದಂಥ ಅತ್ಯಾಚಾರ, ಕೊಲೆ ಮತ್ತು ಜನಸಾಮಾನ್ಯರ ಮೇಲೆ, ಅಲ್ಲಿಯ ಸಣ್ಣ ಸಣ್ಣ ರೈತರ ಮೇಲೆ, ಅದೇ ಕಾಲಕ್ಕೆ ನಮ್ಮ ಈ ಒಂದು ದಲಿತ ಸಮುದಾಯದ ಮೇಲೆ ಅಂತ ಒಂದು ಘಟನೆಗಳು ಅದು